ಇದು ಟಿವಿ5 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಕಲಿ ಆಧಾರ ಸೃಷ್ಟಿಸಿ ಸರ್ಕಾರಿ ಜಮೀನು ಅಕ್ರಮ ಪರಭಾರೆ ಮಾಡಿದಂಥ ಆರೋಪ ಏನಿತ್ತಲ್ವಾ, ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ತಹಶೀಲ್ದಾರ್ ಸೇರಿ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ಆಧಾರನ ಸೃಷ್ಟಿ ಮಾಡಿ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಪರಭಾರೆ ಮಾಡಿದಂಥ ಆರೋಪ ಇದು. ಅದರ ವಿಚಾರವಾಗಿ ಟಿವಿ5 ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತ್ತು. ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ದೂರು ಆಧರಿಸಿ ಈಗ ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಡಿಸಿ ಎಸ್ಪಿಗೆ ದೂರನ್ನು ಸಲ್ಲಿಸಿದ್ರು ಕೆಆರ್ ರವೀಂದ್ರ. ಮಂಡ್ಯ ತಹಶೀಲ್ದಾರ್ ಆಗಿದ್ದಾಗ ಕುಮ್ಮಿ ಅಹಮದ್ ಏನಿದ್ದಾರೆ ಅವರ ವಿರುದ್ಧ ಅಕ್ರಮ ಇತ್ತು. ಪ್ರಸ್ತುತ ಪಿರಿಯಾಪಟ್ಟಣ ತಹಶೀಲ್ದಾರ್ ಆಗಿದ್ದಾರೆ ಕುಮ್ಮಿ ಅಹಮದ್ ಅವರು. ತನಿಖಾ ವರದಿಯಲ್ಲಿ ಅಕ್ರಮ ಖಾತೆ ಮಾಡಿರುವುದು ಸಾಬೀತು ಹಿನ್ನೆಲೆ ಎಫ್ಐಆರ್ ಆಗಿದೆ. ನೋಡಿ, ನಿರಂತರವಾಗಿ ಟಿವಿ5 ಈ ತಹಶೀಲ್ದಾರ್ ವಿರುದ್ಧ ಅಂದರೆ ಆ ಒಂದು ಅಕ್ರಮದ ವಿಚಾರವಾಗಿ ಸುದ್ದಿಯನ್ನು ಮಾಡಿತ್ತು. ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ಕೂಡ ದೂರನ್ನು ಕೊಟ್ಟಿದ್ದರು. ಆ ದೂರಿನ ಅನ್ವಯ ಎಫ್ಐಆರ್ ಆಗಿದೆ. ಡಿಸಿ ಎಸ್ಪಿಗೂ ಕೂಡ ಇವರು ದೂರನ್ನು ಸಲ್ಲಿಸಿದ್ರು. ಅಂದರೆ ಮಂಡ್ಯ ತಹಶೀಲ್ದಾರ್ ಆಗಿದ್ದಾಗ ಕುಮ್ಮಿ ಅಹಮದ್ ಅವರು ಅಕ್ರಮ ಖಾತೆಗಳನ್ನು ಸೃಷ್ಟಿ ಮಾಡಿದ್ರು. ಪ್ರಸ್ತುತ ಪಿರಿಯಾಪಟ್ಟಣ ತಹಶೀಲ್ದಾರ್ ಆಗಿದ್ದಾರೆ ಅಹಮದ್. ತನಿಖಾ ವರದಿಯಲ್ಲಿ ಅಕ್ರಮ ಖಾತೆಯನ್ನು ಮಾಡಿರುವುದು ಸಾಬೀತಾಗಿದೆ. ಹಾಗಾಗಿ ಎಫ್ಐಆರ್ ಆಗಿದೆ. ಟಿವಿ5ನ ಹೋರಾಟಕ್ಕೆ ಸಿಕ್ಕಂತಹ ಮತ್ತೊಂದು ದೊಡ್ಡ ಗೆಲುವಿದು. ಭ್ರಷ್ಟಾಚಾರಿಗಳು ಅವರನ್ನು ಚಳಿ ಬಿಡಿಸುವಂಥ ಕೆಲಸ ನಿರಂತರವಾಗಿ ಟಿವಿ5 ಮಾಡುತ್ತಾ ಇದೆ. ಅವರ ವಿರುದ್ಧ ಸಮರವನ್ನು ಸಾರಿತ್ತು. ದಾಖಲೆಗಳ ಸಮೇತವಾಗಿ ಅವತ್ತು ಈ ತಹಶೀಲ್ದಾರ್ ಅವರ ಅಕ್ರಮವನ್ನು ಬಯಲಿಗೆಳೆದಿದ್ವಿ. 10 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇವರೇನು ಮಾಡ್ತಾ ಇದ್ರು, ತಹಶೀಲ್ದಾರ್ ಅವರ ಕೃಪಕಟಾಕ್ಷದಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ, ಅಂದರೆ ಕೊಟ್ಟಿ ದಾಖಲೆಗಳನ್ನು ಇಟ್ಕೊಂಡು ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಳ್ಳುತ್ತಾ ಇದ್ದರು. ಸಾಕಷ್ಟು ಜನರು ಪ್ರಭಾವವನ್ನು ಬೀರ್ತಾ ಇದ್ದರು, ಆಮಿಷ ಒಡ್ತಾ ಇದ್ದರು ಈ ತಹಶೀಲ್ದಾರ್ಗೆ. ಈಗ ಆ ತಹಶೀಲ್ದಾರ್ ಅಕ್ರಮವನ್ನು ಏನು ಎಸಗಿದ್ರು ಅವರೂ ಸೇರಿದಂತೆ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ.